ನಾವಿನ್ ಉಸ್ಮಾನಿಯಾ ದರ್ಗಾದಿಂದ ಸ್ಟಾರ್ಟ್ ಆಗ್ತದೆ. ಅಬ್ದುಲ್ ಕಲಾಂ ಸರ್ಕಲ್, ಅಬ್ದುಲ್ ಕಲಾಂ ಸರ್ಕಲ್ನಿಂದ ಅಂಬೇಡ್ಕರ್ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ನಿಂದ ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್, ಅಲ್ಲಿಂದ ಅನಕ್ ಸರ್ಕಲ್, ಅಲ್ಲಿಂದ ಪಟ್ಟಣ ಪಂಚಾಯಿತಿ, ಪಟ್ಟಣ ಪಂಚಾಯಿತಿಯಿಂದ ನಮ್ಮ ಟಿಪ್ಪು ಸುಲ್ತಾನ್ ಸರ್ಕಲ್ಗೆ ಒಡೆ ಮುಕ್ತಾಯ ಮಾಡಿ ಅಲ್ಲಿ ಏನೈತಿ ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶಗಳನ್ನು ಹೇಳೋದಿರ್ತದೆ. ಯಾಕಂದ್ರೆ ಇದು ಅವ್ರು ಏನು ಕೊಟ್ಟ ಸಂದೇಶ ನಮ್ಮಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು. ಅದು ನಾವು ಮಾನವರದೇ, ಆದ ಮಾನವೀಯ ಗುಣಗಳು ನಮ್ಮಲ್ಲಿ ಬಿಟ್ಟು ಹೋಗ್ಯಾರ. ಅವರ ಸಂದೇಶ ನಾವು ಪಾಲಿಸಬೇಕು. ಯಾವ ರೀತಿ ಪಾಲಿಸ್ಬೇಕಪ್ಪ ಅಂದ್ರೆ ನಮ್ದು ನೋಡಿ ಇಲ್ಲ ಮಕ್ಕಳ ನಾವು ಸಿಟಿಯವರು ಕಲಿಬೇಕು. ನಾನು ಸಿಟಿಯವ್ರಿಗೆ ಹೇಳ್ಬೇಕಂತಂದೆ ಆ ಟೈಮ್ ಸಿಗಲಿಲ್ಲ ಅನ್ನಿಸ್ತಾನೆ. ಸಿಟಿಯವರಪ್ಪ ಅಂದ್ರೆ ನಮ್ಮ ಹಣ್ಣಿನವರು ಇದ್ದಾಗ, ನಾವು ಹಳ್ಳಿಯವರು ತಮ್ಮಿಂದವರು ಇದ್ದಾಗ ಅವರಲ್ಲೇ ಅದೇ ಈಜಿ ಸಂಬಂಧ. ಒಬ್ರು 25 ಮಾಡ್ತಾರೆ, ಒಬ್ರು 26 ಮಾಡ್ತಾರೆ. ಅವ್ರವ್ರ ಪ್ರಕಾರ ಬಿಟ್ಬಿಡ್ಬೋದು. ನಾವಂತೂ 26ಕ್ಕೆ ಫಿಕ್ಸ್. ಊಟದ ದರ್ ವರ್ಷ ನಾವು ಹೆಂಗೆ ಬರ್ತೇವೆ ಆ ದರ್ಗಾದಿಂದ ಬಂದು ಟಿಪ್ಪು ಸುಲ್ತಾನ್ ಸರ್ಕಲ್ಗೆ ಮೊಟಕುಗೊಳಿಸಿ ಅಲ್ಲಿ ಏನು ಸಭೆ ಸಮಾರಂಭ ಮಾಡ್ತೀವಿ. ನಮ್ಮ ಇದ್ರಾಗ ಒಳಗೆ ಆ ದೈವಕೋಲಿ ಒಳಗೆ ಮಾಡ್ತೀವಿ. ಎಲ್ಲರೂ ನಮ್ಮ ಹಿರಿಯರು ಅಪ್ಪುಗಳಿರ್ತಾರೆ, ಸುಭಾಸ್ಗಳಿರ್ತಾರೆ. ಇವತ್ತು ಅವ್ರಿಬ್ರು ಇಲ್ಲ ಅನ್ನೋದಕ್ಕೆ ಶೇಖಂಗೌಡರು ಇಲ್ಲ ಅಂದರು ಏನೋ ಒಂದು ಕಾರಣದಿಂದ ಅಲ್ಲೇ ಹೋಗ್ಯಾರ. ಏನೋ ಒಂದು ಎಲ್ಲರೂ ದೊಡ್ಡವರು ಎಲ್ಲ ಕೆಲಸ ಇರ್ತಾವೆ. ಆದರೆ 26ನೇ ತಾರೀಕಿಗೆ ಎಲ್ಲ ಗೌರವ ಇರ್ತಾರೆ, ಎಲ್ಲ ಊರು ಹಿರಿಯರು ಇರ್ತಾರೆ, ನೀವು ಎಲ್ಲರೂ ಇರ್ತೀರಿ. ಯಾಕಂದ್ರೆ ಮನಗುಳಿ ಒಳಗೆ ಆ ಧರ್ಮ ಈ ಧರ್ಮ ಅಂತ ಇಲ್ಲೇ ಇಲ್ಲ ಇವತ್ತಿನವರೆಗೆ. ನಾನು ಆ ಜಾತಿವ ಈ ಜಾತಿವ ನಮ್ಮಷ್ಟಕ್ಕೆ ನಮ್ಮ ಜಾತಿ ಇರ್ಬೋದ್ಕರೆ. ಆದರೆ ಏನೇ ಮಾಡಬೇಕಾದಾಗ ನಾವೆಲ್ಲರೂ ಕೂಡ್ಕೊಂಡು ಮೊಹರಂ ಇರಲಿ ಅಥವಾ ಒಂದು ಈದ್ ಮಿಲಾದ್ ಇರಲಿ, ಒಂದು ಬಕ್ರೀದ್ ಇರಲಿ, ಅಥವಾ ನಮ್ಮ ಹಬ್ಬಗಳಾದಂಥ ಜಾತ್ರೆ ಇರಲಿ, ಏನೇ ಇರಲಿ ಎಲ್ಲರೂ ನೀವು ನಮ್ಮದ್ರಾಗ ಭಾಗಿಯಾಗ್ತೀವಿ, ನಾವು ನಿಮ್ದ್ರಾಗ ಭಾಗಿಯಾಗ್ತೀವಿ. ಏನೋ ಹಿರಿಯರು ಹಾಕಿರ್ತಂಥ ಪಾಠದ ಯಾರು ಇವತ್ತಿನವರೆಗೂ ನಮ್ಮಲ್ಲಿ ಏನೋ ಒಂದು ಜಾತಿ ಗಲಭೆ ಅನ್ನಂಥದ್ದು ನನಗೂ ಈಗ 66 ನಡೆದು ಜಾತಿ ಗಲಭೆ ಅನ್ನಂಥದ್ದು ಮನಗುಳಿಯೊಳಗೆ ಇವತ್ತಿನ ತನ ನನ್ನ ತಿಳುವಳಿಕೆ ಪ್ರಕಾರ ಒಂದು ದಿವಸನೂ ಬಂದಿಲ್ಲ. ನಾವು ಮಾಡ್ತಾರೆ ಜಗಳ ಆಡ್ತಿರ್ಬೋದು ಕರೆ, ಆದ್ರೆ ನನಗೆ ನಿನ್ನ ವೈಯಕ್ತಿಕ ನಾವು ಜಗಳ ಆಡ್ತಿರ್ಬೇಕು ಕರೆ. ಆದ್ರೆ ಜಾತಿಗೆ ಹಚ್ಚಿ ಯಾವತ್ತಿನವರೆಗೂ ಯಾವಾಗೂ ಜಗಳ ಇಲ್ಲ. ಮಾತೇ ನಮ್ಮಲ್ಲಿ ಇಲ್ಲ. ಇದು ಹೆಂಗೆ ಏನು ನಡೆದು ಬಂದಂದ್ರೆ ಇದೇ ಮುಂದೆ ಪರ್ಯಂತ ಹೋಗಲಿ ಅನ್ನೋಂಥ ಮಾತ ನಮ್ಮಲ್ಲಿ. ಹಾಗೆ ಅವರು ಹೇಳಿದಾಗೆ ಇಲ್ಲಿವರೆಗೂ ನಮ್ದು ಯಾವುದೇ ಹಬ್ಬ ಲಾಸ್ಟ್ ಏನಂದ್ರೂ ಒಂದು ಸ್ವಲ್ಪ ಗಣೇಶ ಮತ್ತು ಈದ್ ಮಿಲಾದ್ ಅಕ್ಕಪಕ್ಕ ಇತ್ತು. ಈ ಸಲ ಒಂದು ಸ್ವಲ್ಪ ದೂರನೇ ಇದೆ, ತೊಂದರೆ ಇಲ್ಲ. 26ಕ್ಕೆ ಇದೆ, ಮುಂದಿನ ತಿಂಗಳ ಸೆಪ್ಟೆಂಬರ್ 14ಕ್ಕೆ ಗಣೇಶ ಹಬ್ಬ ಇದೆ. ಯಾವುದೋ ತೊಂದರೆ ಆಗಲಾರ್ದಾಗೆ ಮನುಗಳಿಗೆ ಯಾವಾಗೂ ಆಗಿಲ್ಲ. ಆಗದೇ ಇರುವಾಗೆ ನಮ್ಮ ಗೌಡರುಗಳು ಮತ್ತು ನಮ್ಮೆಲ್ಲ ಮುಖಂಡರುಗಳು ಇದ್ದಾರೆ ನೋಡ್ಕೊಳ್ಳೋಕ್ಕೆ. ಹಾಗೆ ಇತ್ತೀಚಿನ ಜನಗಳನ್ನು ಕೂಡ ಎಲ್ಲ ಅರ್ಥಕೊಂಡಿದ್ದಾರೆ ಅಂತ ನನ್ನ ಭಾವನೆ ಇದೆ. ಯಾವುದೇ ಧರ್ಮ ಇರಲಿ, ಈಗ ಪ್ರಮಾದಿ ಮೊಹಮ್ಮದ್ ಅವರು ಹೇಳಿದ್ದು ಒಂದೇ, ಪೈಗಂಬರ್ ಅವರು ಹೇಳಿದ್ದು ನಮ್ಮ ಬಸವಣ್ಣವರು ಕಳಬೇಡ ಕೊಲಬೇಡ ಅಂತ ಏನೋ ಒಂದು ಪದ್ಯ ಇದೆ, ಏನೋ ಒಂದು ವಚನ ಇದೆ. ಅದೇ ಸಾರಾಂಶವನ್ನು ಕೂಡ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಕೂಡ ಹೇಳಿದ್ದಾರೆ. ಹಾಗೆ ದೈವೇ ಧರ್ಮದ ಮೂಲವೇ ಅಂತ ಅವರು ಹೇಳಿದ್ದಾರೆ. ಮತ್ತೆ ಅವರ ಜೀವನದ ಸಾರಾಂಶವನ್ನು ಎಲ್ಲರಿಗೆ ತಿಳಿಸಿ ಅಂತ ಕೂಡ ಹೇಳಿದ್ದಾರೆ. ಅಂದಿನ ದಿನನೇ ಸಿಹಿ ಮಾಡಿ ಕೊಡೋದು ಮತ್ತು ಬಡ ಬಗ್ಗರಿಗೆ ದಾನವನ್ನು ಮಾಡುವುದು ಕೂಡ ರೂಢಿಯಲ್ಲಿ ಪದ್ಧತಿಯಲ್ಲಿದೆ. ಸೊ ಆ ಎಲ್ಲ ಪದ್ಧತಿಗಳನ್ನು ನಡೆಸಿಕೊಂಡು ಬರುವಂತ ನಮ್ಮ ಊರಿನ ಎಲ್ಲ ಮುಸ್ಲಿಂ ಸಮಾಜದ ಮುಖಂಡರಿಗೆ ಹಾಗೂ ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಎಲ್ಲ ಅನುಯಾಯಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ. SP ಸಾಹೇಬರು, DC ಸಾಹೇಬರು, CO ಸಾಹೇಬರು ಎಲ್ಲರೂ ಮೀಟಿಂಗ್ ಡಿಸ್ಟ್ರಿಕ್ಟ್ ಲೆವೆಲ್ ಮಾಡಬಾರ್ದು. ಕೆಲವೊಂದು ನಮ್ಮ ಇಲಾಖೆ ವತಿಯಿಂದ ಮುನ್ನೆಚ್ಚರಿಕೆ ಅಂತ ಹೇಳ್ಬೋದು. ಏನಪ್ಪ ಅಂದರೆ ಈಗ ನಾಳೆ ದಿವಸ ಮಾಡ್ತಾರೆ, ಮೆರವಣಿಗೆ ಮಾಡ್ತಾರೆ. ಮೆರವಣಿಗೆಗಾಗಿ ಕೆಲವೊಂದು ಕಡೆ ಡೀಸೆಲ್ ಆರ್ಡರ್ಗಳು ಮಾಡ್ತಾರೆ. ಭಾಳ ಕಡೆ ಮುಸ್ಲಿಮ್ ಯಾವುದೇ ಹೊಂದಾಗ ಡೀಸೆಲ್ಗಳು ಮಾಡಾಗಿಲ್ಲ. ಕೆಲವೊಂದು ಕಡೆ ಮಾಡ್ತಾರೆ, ಸಿಟಿ ಲೆವೆಲ್ದಾಗ ದೊಡ್ಡ ಬಾಗಲಕೋಟದಾಗಲೂ ದಿವಸ ಮಾಡ್ತಾರೆ. ಒಂದು ನವನಗರ ಟೌನ್ ಕಡೆ ಮಾಡ್ತಾರೆ, ಇನ್ನೊಂದು ಹಳೆ
ಏನು ಡೀಸೆಲ್ ಏನು ಡೀಸೆಲ್ ಆಗಿ ಸೌಂಡ್ ಬಾಕ್ಸ್ ಏನು ಸೌಂಡ್ ಮಾಡಿ 20,000 30,000 50,000 ಏನೂ ಇಲ್ಲ ಏನು ಕ್ರಿಯೇಟಿವಿಟಿ ಅದರ ಸಲುವಾಗಿ ಅದನ್ನೆಲ್ಲ ಒಳ್ಳೆಯ ಒಂದು ಶಾಂತ ರೀತಿಯಲ್ಲಿ ಮಾಡ್ತಿರೋದ ಗೊತ್ತಾಯ್ತು. ಈಗ ನಮ್ದು ಏನಪ್ಪ ಅಂದ್ರೆ ಇಲ್ಲಿ ಮೊನ್ನೆ ಎಸ್ ಪಿ ಸಾಹೇಬ್ ಹೇಳಿದಾಗ ಏನು ನೀವು ಪೊಲಿಟಿಕ್ಸ್ಗಳು ಕಟ್ಟಿದ್ದು ಡ್ಯಾಮ್ಸ್ ಪೊಲಿಟಿಕ್ಸ್ ತರಕಾರಿಗಳನ್ನ ಕಟ್ತಾರೆ ಹುಡುಗಾಗಿ ಏರಿಯಾಗಳು ಅದನ್ನು ಸ್ವಲ್ಪ ನೋಡಿಕೊಂಡು ಯಾವ ಸ್ಥಳದಲ್ಲಿ ಕಟ್ಬೋದು ಪ್ರತಿ ವರ್ಷ ಎಲ್ಲಿ ಕಟ್ಕೊಂಡು ಬರ್ತಾರೆ ಯಾರು ಅಬ್ಜೆಕ್ಷನ್ ಮಾಡಿದ ತಕ್ಷಣ ನಾವು ಗಮನ ತಗೊಂಡು ಅಲ್ಲಿ ಈಗ ಇರೋದು ಇದೇ ನಾವು ಇದೇ ಮಾಡ್ತೀವಿ ಅಂತೇಳಿ ನಾವು ವಾದ ಮಾಡೋದು ಏನಾರ ನಮ್ಮ ಗಮನ ತಗೊಂಡು ಗೌರವಿಂದ ಈಗ ಅಪ್ಪುಗಳು ಎಲ್ಲ ಸುಪಾರಿಗಳು ಶಿಕ್ಷಕರು ಆದರೂ ಕೂಡ ಈಗ ಏನು ನಡೆಯಿತು ಅಂತ ಅವ್ರ ಗಮನ ನಾಳೆ ಹೊರಗೆ ಹೋಗ್ತಿದ್ವಿ ಸ್ಟೇಷನ್ ಹೋಗಿದ್ವಿ ಮೀಟಿಂಗ್ ಮಾಡೋದು ಹಿಂಗೆ ಗೊತ್ತಾಗೇ ಆಗ್ತದೆ ಅವ್ರ ಗಮನ ತಂದಿದ್ದೀವಿ ಇಂಥ ಸಾಮೂಹಿಕ ಸಂಬಂಧ ನಾಳೆ ಅವ್ರ ಗಮನ ತಂದು ದೇವ್ರ ಸಂಬಂಧ ತಂದಿದ್ದೀವಿ ಅದನ್ನು ನಾವು ಏನು ಬ್ಯಾನರ್ ಕಟ್ಟೋದು ಏನಾದರೂ ಬ್ಯಾನರ್ ಕಟ್ಟಿದ್ದಪ್ಪ ಅಂದರೆ ರೋಡ್ ಬಿಟ್ಟು ಒಂದು ಒಳ್ಳೆ ಬೈಲಿರೋ ಜಾಗದಾಗ ಅಲ್ಲಿ ಕರೆಂಟ್ ನಾವು ವೈರ್ ವೈರ್ ಹೋಗಿರ್ತಾವ ಅಂತ ಟಚ್ ಆಗಲ್ಲ ಒಂದು ವೈರ್ ಟಚ್ ಆಯ್ತು ಅವತ್ತೇನಾದ್ರು ಮಳೆಯಾಗಿ ಅಕಸ್ಮಾತ್ ಅರ್ಥಾಗಿ ಸಣ್ಣ ಹುಡುಗರಿಗೆ ಏನಾದರೂ ಆಗ್ಬೋದು ಅಂತ ನೋಡ್ಕೊಂಡು ಹಾಕ್ಬೋದು. ಇನ್ನೊಂದು ಜುಲೂಸ್ನಾಗ ಫ್ಲ್ಯಾಗ್ಸ್ ಜಡ ಬರ್ತದೆ ಜಡ ಬರ್ತದೆ ಅದ್ರಾಗ ಸ್ವಲ್ಪ ನೀವು ಗಮನಕ್ಕೆ ಇರಲಿ ಆ ಜಡಗಳು ಎಂಥವದನ್ನು ನೀವು ಹುಡುಗರಿಗೆ ಹೇಳ್ಕೊಳ್ಳಿ ಯಾವ ರೀತಿ ಅಂತ ಬೇರೆ ಬೇರೆ ದೇಶಗಳದಾಗಲಿ ಎಸ್ ಪಿ ಸಾಹೇಬ್ ಮನೆ ಕ್ಲಿಯರ್ ಕಟ್ ಆಗಿತ್ತು ನಮ್ಮ ಮಿತ್ರ ರಾಷ್ಟ್ರದ್ದು ಏನಾದರೂ ನೀವು ಮಾಡಿದ್ರಪ್ಪ ಅಂದ್ರೆ ಯಾರಿಗೂ ಏನೋ ಅಬ್ಜೆಕ್ಷನ್ ಅನ್ಸಲ್ಲ. ನಮ್ಮ ದೇಶಕ್ಕೆ ಯಾವ ದೇಶಗಳು ಅಪೋಸ್ ಅದಾವ ಅಂಥ ದೇಶದ್ದು ಧ್ವಜ ಆಗಲಿ ಬೇರೆ ಏನೇ ಮಾಡಿದ್ರಪ್ಪ ಅದ್ರ ವಿವಾದ ಆಗ್ತವೆ ಅಕಸ್ಮಾತ್ ಮಾಡಬಾರ್ದು ಅಂತ ಸಾಹೇಬ್ ಹೇಳಿದ್ದು ನಮ್ಮ ಇದನ್ನು ಬಿಟ್ಟರೆ ಇಲ್ಲಿ ಬೇರೆ ಯಾವುದು ಏನಿಲ್ಲ ಮನವಿ ಮಾಡಿದ್ರೆ ನಾವು ಒಳಗೆ ಬಂದು ಕಳ್ತನ ಮಾಡ್ಕೊಂಡು ಹೋಗುವಂಥ ಚಾನ್ಸಸ್ ಇರೋದು. ಅದರ ಸಲುವಾಗಿ ಹಂಗೆ ಏನ್ರೆ ಕಳ್ತನ ಮಾಡೋರು ಏನು ಮಾಡ್ತಾರಂದ್ರೆ ಮನೆಯಾಗ ಇದ್ದವ್ರು ಕಡಿಮೆ ಮಾಡೋದು ಕಡಿಮೆ ರಾತ್ರಿ ಡಕೈತಿ ಆಗತ್ತಪ್ಪ ಅಂತ ಊರು ಬಿಟ್ಟು ಹೊರಗಡೆ ಒಂದೊಂದು ಸೀರೆ ಮನೆ ಅಂತ ಮಾಡ್ಬೋದು. ಊರಾಗ ಇದ್ದ ಮನೆಯಾಗ ಬಂದು ಹೊಡೆದು ಹೋಗೋದು ಕಡಿಮೆ ಏನು ಮಾಡ್ತಾರಂದ್ರೆ ಕೀಲಿ ಹಾಕಿರೋ ನೀರನ್ನ ಟಾರ್ಗೆಟ್ ಮಾಡ್ತಾರೆ. ಏನು ಮಾಡಬೇಕಪ್ಪ ಅಂದ್ರೆ ನೀವೆಲ್ಲ ಹಿರಿಯರಲ್ಲಿ ನಾಳೆ ನಾಳೆ 4 ಜನ ಮಾತಾಡ್ಕೊಂಡು ವಿಷಯ ಸ್ವಲ್ಪ ನೀವು ಕೂತಾಗ ಮನೆಯಾಗಲಿ ಬೇರೆ ಬೇರೆ ಡಿಸ್ಕಸ್ ಮಾಡಿ ಈಗ ಮನೆಗಳು ಎಲ್ಲರೂ ಕಟ್ಸಾಕಿದ್ದಾರೆ ನಾವೆಲ್ಲ ಡೋರ್ ಹಾಕ್ಸಾಕಿದ್ದೀವಿ ಅಂತ ಡೋರ್ ಹಾಕಿಸ್ತಾರಪ್ಪ ಅಂದ್ರೆ ಬ್ರಾಸ್ ಕೊಂಡೆ ಹಾಕ್ಸ್ತಾರೆ ಬ್ರಾಸ್ ಅದು ಸ್ಟೀಲ್ ಹಾಕಿಸ್ತೀವಿ ಸ್ಟೀಲ್ ಅಷ್ಟು ಈಜಿ ಬ್ರಾಸ್ದೇನೆ ಒಂದು ಸಣ್ಣ ಸುಡಿಯಲ್ಲ ಒಂದು ಹಾಡ್ಕೊಂಡು ಪಡ್ಕೊಂಡು ತಗೊಂಡು ಬೀಡು ಒಂದು ಸಣ್ಣ ಹಿಂಗೆ ಟಕ್ಕ ಕೊಡ್ಕೊಂಡು ಹೋಗ್ಬಿಡ್ತೀವಿ. ಆ ಕೊಂಡಿಗೆ ಮುಗಿದ್ರೆ ಚಾವಿ ನೀವು ಅಂಥ ಚಾವಿ ಹಾಕಿಕೊಂಡು ಬೀಡು ಕೊಂಡಿ ಮುಗಿತಾರೆ ಮನೆಯೊಳಗೆ ಎಂಟ್ರಿ ಮಾಡ್ತಾರೆ. ಮನೆ ಎಂಟ್ರಿ ಆದಂದ್ರೆ ಒಳಗೆ ಹೋಗ್ಬಿಟ್ಟು ಅದೇ ಭಾಗ ಒಳಗಡೆ ಲಾಕ್ ಮಾಡಿ 2-3 ತಾಸು ಒಳಗಿದ್ರೆ ಯಾರಿಗೂ ಮಾಡ್ತಾರೆ ಆರಾಮಾಗಿ ಫ್ರಿಜ್ಗಳು ಲಾಕ್ ಮಾಡಿ ಕಳ್ತನ ಮಾಡ್ತಾರೆ. ಅದರ ಸಲುವಾಗಿ ಹಂಗೇನಾದ್ರು ಲಾಕ್ ಮಾಡೋದು ಹೋಗಿದ್ರೆ ಸ್ಟೀಲ್ ಬಾಕ್ಸ್ ಇದೆಲ್ಲ ಬೀಳದೆಲ್ಲ ಬಿಟ್ಟು ಸ್ಟೀಲ್ ಬಾಕ್ಸ್ ಮಾಡೋದು. ಇನ್ನೊಂದು ಇಂಟರ್ಲಾಕ್ ಹಾಕಿರ್ತಾರೆ ಇಂಟರ್ಲಾಕ್ಗಳನ್ನು ಮಾಡಿಸ್ಕೊಂಡು ಮಾಡಬೇಕು. ಇಷ್ಟೆಲ್ಲ ಈಗ ಏನೂ ಇಲ್ಲಪ್ಪ ಗಮನ ಕೊಡಿಲ್ಲ. ಯಾರಾದರೂ ಮನೆ ಕಿಲೆ ಹಾಕೊಂಡು ಬೇರೆ ಕಡೆ ಹೋಗೋದಿತ್ತಂದ್ರೆ ನಮ್ಮದೊಂದು ಇದು ಮಾಡಿದ್ರು ಇಲಾಖೆ ಕಂಟ್ರೋಲ್ ನಿಮ್ಮ ಒಂದು ನಂಬರ್ ಐತಿ. ಆ ನಂಬರಿಗೆ ಲಾಕ್ ಹೌಸ್ ಅಂತ ತಿಳಿಸಿದ್ರೆ ಒಂದು ಫೋಟೋ ಹಾಕಿ ಮನೇದು ಒಂದು ಫೋಟೋ ಮಾಡಿ ಲಾಕ್ ಮಾಡಿ ಮನೆ ಫೋಟೋ ಮಾಡಿ ಅಡ್ರೆಸ್ ಹಾಕಿದ್ರಪ್ಪ ಕಂಟ್ರೋಲ್ ನಮ್ಮನ್ನು ಕಳಿಸ್ತಾರೆ. ನಾವು ಬೀಟ್ ಸಿಬ್ಬಂದಿ ನಮ್ಮ ಪೊಲೀಸ್ ಅಡ್ಡಾಡ್ತಾರೆ ಆ ಮನೆಗೆ 2-3 ಸಲ ವಿಸಿಟ್ ಮಾಡಕ್ಕೆ ಅಂದ್ರೆ ವಿಸಿಟ್ ಮಾಡಲೇಬೇಕು. ವಿಸಿಟ್ ಮಾಡಿ ಒಂದು ಪಾಯಿಂಟ್ ಇರಬೇಕು ಮೊಬೈಲ್ದಾಗ ಪಾಯಿಂಟ್ ಓದ್ತಿದ್ರಪ್ಪ ವಿಸಿಟ್ ಹೋಗ್ಬೇಕು. ಮನೆಗೆ 2-3 ಸಲ ವಿಸಿಟ್ ಮಾಡೋದ್ರಿಂದ ಏನು ಮಾಡ್ತೀವಿ 1 ಗಂಟೆ ಬಂದು ಮಾಡ್ಕೊಂಡು 3 ಗಂಟೆ ಕಳ್ತನ ಮಾಡೋ ಮೇನ್ ಟೈಮಿಂಗ್ 1ರಿಂದ 3 2-3 ತಾಸು ಟೈಮ್ ಆ ಟೈಮ್ನಾಗೆ ನಾವು ಒಂದು 2 ಸಲ ವಿಸಿಟ್ ಮಾಡಿಸ್ತೀವಿ. ಇನ್ನೊಂದು ನಾಯಿಗಳೇನಾದರೂ ಜಾಸ್ತಿ ಹೋಗ್ಲಾಡ್ತಪ್ಪ ಅಂದ್ರೆ ಸ್ವಲ್ಪ ಗಮನ ಅನ್ನಿಸ್ತೀವಿ. ಎದ್ದು ಹೊರಗೆ ಬಂದು ಸ್ವಲ್ಪ ಆಕರ್ಷಿ ನೀರು ಮಾಡಿ ಇದೊಂದು ಆಗ್ಬೋದು. ಇದನ್ನು ಬಿಟ್ಟರೆ
ಇತ್ತೀಚೆಗೆ ಹುಡುಗರು ನಾನು ಬಂದಾಗಿಂತ ಶಾಂತ ಆಯ್ತಂದ್ರೆ ನಾವು ಶಾಂತ ಆಗ್ತೀವಿ. ನನಗೆ ಈಗ ಇತ್ತೀಚೆಗೆ ಎಲ್ಲ ಕಾಂಪೌಂಡ್ ಆಗುತ್ತೆ ಸಾಲೆ ಹಾಕೋದು ನಾನು ಮಾಡ್ತಾರೆ ಒಂದೊಂದು ಸಾಲೆ ಉರ್ದು ಸಾಲೆ ಹಾಕೋದು ಮೊನ್ನೆ ಬೇಯಿಸ್ಬಾರ್ದು ಸಾಲೆ ಸುವಾಸ ಮಾಡೋದಿಲ್ಲ ಲೋಕಲ್ ನಮ್ಮ ಹುಡುಗರೇ